ಪೊಲ್ಯೂಟೆಡ್ ವಾಟರ್ ಹೋಗಕ್ಕೆ ಕೆರೆ ಇರೋದು ತಗೊಂಡ್ ಬಿಟ್ಕೊಳ್ರಿ ನಿಮ್ ಮನೆಗೆ. ನಿಮ್ಮೂರು ಯಾವ ಊರು? ಇನ್ನೂರಿಗೆ ಬಿಟ್ಕೊ ಪೈಪ್ ಹಾಕೊಂಡು ನನ್ನೂರಿಗೆ ಯಾಕೆ ಬಿಡ್ತೀಯಾ? ಕೋನಘಟ್ಟ ಕೆರೆಗೆ ಸೇರ್ತಾ ಇದೆ ಕಲುಷಿತ ನೀರು. ಕಂಪನಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡ ಶಾಸಕ. ದೊಡ್ಡಬಳ್ಳಾಪುರ ತಾಲೂಕಿನ ಕೋನಘಟ್ಟ ಕೆರೆಗೆ ಕಲುಷಿತ ನೀರು ಹರಿದು ಬರ್ತಾ ಇದ್ದು ಮತ್ತೊಂದು ಅರ್ಕಾವತಿ ಹೋರಾಟಕ್ಕೆ ನಾಂದಿಯಾಗಲಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಫಾಕ್ಸ್ಕಾನ್ ಕಂಪನಿಯಿಂದ ಕಲುಷಿತ ನೀರನ್ನ ಹೊರಗೆ ಬಿಟ್ಟ ಹಿನ್ನೆಲೆ ಗ್ರಾಮಸ್ಥರು ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೆಐಎಡಿಬಿಗೆ ಜಮೀನು ನೀಡಿದ್ದಲ್ಲದೆ ಮಲದ ವಾಸನೆಯಿಂದಾಗಿ ಗ್ರಾಮಸ್ಥರು ಹೀನಾಯ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಫಾಕ್ಸ್ಕಾನ್ ಕಂಪನಿ ವಿರುದ್ಧ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು ಹೋರಾಟ ನಡೆಸಲು ನಿರ್ಧರಿಸಿದರು. ಫಾಕ್ಸ್ಕಾನ್ ಕಂಪನಿ ಬಳಿ ಕಲುಷಿತ ನೀರಿಗಾಗಿಯೇ 1 ಗುಂಟೆ ಜಮೀನನ್ನ ನೀಡಲಾಗಿದ್ದು ಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದೀಗ ಆ ಕಟ್ಟೆಯನ್ನ ಹೊಡೆದು ರಾಜ್ಯ ಕಾಲುವೆ ಕಲುಷಿತ ನೀರು ಹರಿದು ಹೋಗ್ತಾ ಇದ್ದು ಕೋನಘಟ್ಟ ಗ್ರಾಮದ ಕೆರೆಗೆ ಸೇರ್ತಾ ಇದೆ. ಹೀಗಾಗಿ ಗ್ರಾಮಸ್ಥರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಿಸ್ತಾ ಇದ್ದು ಕಂಪನಿ ವಿರುದ್ಧ ಸಿಡಿದೆದ್ದಿದ್ರು. ಹೀಗಾಗಿ ಕೋನಘಟ್ಟ ಕೆರೆ ಸ್ಥಳವನ್ನ ಶಾಸಕ ಧೀರಜ್ ಮುನಿರಾಜ, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ತಹಸೀಲ್ದಾರ್ ಸೇರಿ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಫಾಕ್ಸ್ಕಾನ್ ಕಂಪನಿಗೆ ಶಾಸಕ ಧೀರಜ್ ಮುನಿರಾಜ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕರ್ಕೊಂಡು ಹೋಗ್ತೀನಿ ರಾಜಕಾಲುವೆಲ್ಲಿ ಹೆಂಗ್ ಹೋಗ್ತಾ ನೋಡು. ಅಲ್ಲಿ ಏನಾಗಿರೋದು? ಎಷ್ಟು ಅವರ್ ಆಗಿದೆ? ಪೊಲೀಸ್ ಅವ್ರು ಬಂದಾರೆ, ಇಒ ಬಂದವ್ರು, ತಹಸೀಲ್ದಾರ್ ಬಂದವ್ರು ಅನ್ನೋ ಜ್ಞಾನ ಆಯ್ತಾ? ಎಷ್ಟು ಜನ ಲೇಬರ್ ಇರೋದು? ಅಲ್ಲೊಂದು ನಿಲ್ಸಕ್ಕಾಗಲ್ಲ ನಿನ್ ಕೈಲಿ. ಈಗಲೂ ನಾನು ಆಚೆಯಿಂದ 3 JCB ಕಳಿಸ್ಬೇಕಾ? ಕರೆಸಿ ಅಲ್ಲಿ ಸ್ಟಾಪ್ ಮಾಡಿಸಿ, ಅಲ್ಲಿ ಕ್ಲೋಸ್ ಮಾಡ್ರಿ. ಈ ರಾಜಕಾಲುವೆಲ್ಲಿ 1 ಡ್ರಾಪ್ ನೀರ್ ಆಚೆ ಹೋಗ್ಬಾರ್ದು. ಸಿಮೆಂಟ್ ವಾಲ್ ಬರ್ಬೇಕು ಇವತ್ತು ರಾತ್ರಿ. ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಕ್ಕಾಗುತ್ತೆ, ಹಾಳು ಮಾಡಕ್ಕ ಪರಿಸರ ಇರೋದು. ಟ್ರೀಟ್ ಮಾಡಿರೋ ವಾಟರ್ ತಾನೆ ನಿಮ್ಮೂರಿಗೆ ಬಿಟ್ಕೋ, ಇಲ್ಲಿಂದ ಪಂಪ್ ಮಾಡ್ಕೊಂಡು ಇಮಿಡಿಯೇಟ್ ಟ್ಯಾಕ್ಸ್ ಹಾಕ್ಬೇಕಾ? ಟೆಸ್ಟಿಂಗ್ ರಿಪೋರ್ಟ್ಸ್ ಎಲ್ಲ ಕೊಡ್ಬೇಕು ನನಗೆ. ಟೋಟಲ್ ಜನರೇಷನ್ ಎಷ್ಟಿದೆ, ಎಷ್ಟು ಜನ ಇದ್ದಾರೆ, ವರ್ಕಿಂಗ್ ಪಾಪ್ಯುಲೇಷನ್, ಪರ್ ಹೆಡ್ ಎಷ್ಟು ಲೀಟರ್ಗೆ ಎಷ್ಟು KLPD ತಗೊಂತ ಇದ್ರೆ ಕೊಡಿ ನನಗೆ. ಯಾರ ಮೇಲೆ ಇವಾಗ FIR ಮಾಡ್ಬೇಕು ಕೇಳ್ಬಿಟ್ಟು ಅವ್ರನ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರು ಮಾಡಿ. ಏನ್ ಕಂಪನಿ ಓನರ್ ಮೇಲೆ ಮಾಡ್ತೀರಾ FIR? ಅದೇ ಯಾಕೆ ಕನ್ಸ್ಟ್ರಕ್ಷನ್ ಸೈಟ್ ಯೂಸ್ ಮಾಡ್ತಿದ್ಯಾ ನೀನು? ಆಪರೇಷನ್ ಯಾಕೆ ಸ್ಟಾರ್ಟ್ ಮಾಡಿದೆ ಕನ್ಸ್ಟ್ರಕ್ಷನ್ ಇಟ್ಕೊಂಡು? ಸದ್ಯ ಹೊಡೆದಿರುವ ಕಟ್ಟೆಯನ್ನ ಮುಚ್ಚುವಂತೆ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಇಲ್ಲಿನ ತ್ಯಾಜ್ಯ ನೀರು ರಾಜ್ಯ ಕಾಲುವೆ ಸೇರಿದಂತೆ ಯಾವುದೇ ಮೂಲಗಳಿಂದ ಹೊರಬಾರದಂತೆ ಸಿಮೆಂಟ್ ವಾಲ್ ನಿರ್ಮಿಸುವಂತೆ ಸ್ಥಳೀಯರು ಆಗ್ರಹ ಮಾಡಿದ್ರು. ಆದರೆ ಫಾಕ್ಸ್ಕಾನ್ ಸಿಬ್ಬಂದಿ ಗ್ರಾಮಸ್ಥರ ಹಾಗೂ ಶಾಸಕರ ಆಗ್ರಹಕ್ಕೆ ಕ್ಯಾರೆ ಎನ್ನದಿರುವುದಕ್ಕೆ ಸ್ಥಳೀಯರು ಹಾಗೂ ಶಾಸಕರ ಆಕ್ರೋಶವೇ ಕಾರಣವಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.